ತಗೊಂಡಿದ್ದೀರಾ? ಸೊ ಹಾಗಾದ್ರೆ ಇದು ನಾನು ಡಿಕ್ಟೇಟ್ ಮಾಡೋದು ಬೇಕಿಲ್ಲ ಅಲ್ವಾ ಇವ್ರಿಗೆ? ಪರವಾಗಿಲ್ಲ, ಡೋಂಟ್ ವರಿ, ಡೋಂಟ್ ವರಿ. ಅಯ್ಯೋ ಸದ್ಯ ನೀವು ಮಾಡ್ಕೊಡ್ತಾ ಇರೋದೇ ಹೆಚ್ಚು. ಅದರಲ್ಲಿ ಇನ್ನು ನಮ್ಮ ಅರ್ಜೆನ್ಸಿಗೆಲ್ಲ ನೀವು ಮಾಡ್ಕೊಡ್ಬೇಕಿಲ್ಲ. ಓನ್ಲಿ ಥಿಂಗ್ ಐ ವಿಲ್ ಗೋ ಥ್ರೂ ದ ಎಕ್ಸ್ಪ್ಲನೇಷನ್ ಸೊ ದಟ್ ನಾನು ನೋಟ್ಸ್ ನಿಲ್ಲಿಸ್ತೀನಿ. ಐ ಕ್ಯಾನ್ ಯುಟಿಲೈಸ್ ದ ಟೈಮ್ ಫಾರ್ ಎಕ್ಸ್ಪ್ಲನೇಷನ್ ಅಷ್ಟೇನೆ. ಓಕೆ. ಓಕೆ, ಈಗ 10ನೇದು ತಗೊಳ್ಳಿ ಎಲ್ಲಾರು. ದಶಲಕ್ಷಣಗಳು ಅಂತ ಮೊದಲು ಕೊಡ್ತಾರೆ. ಆ 10 ಲಕ್ಷಣಗಳು ಈ ರೀತಿ ಇದೆ: ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಯ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ ಅಂತ ಇದೆ. ಆಯ್ತಾ? ಮೊದಲನೇದು ಸರ್ಗ. ಇದನ್ನ 10 ಲಕ್ಷಣಗಳು ತಿಳ್ಕೊಳ್ಳೇಬೇಕು. ಈ 10 ಲಕ್ಷಣಗಳು ತಿಳ್ಕೊಂಡಾಗ ಪರಮ ಭಾಗವತ ಶ್ರೇಷ್ಠನಾದಂತಹ ಶ್ರೀಮನ್ನಾರಾಯಣನ ಪ್ರಪ್ರಥಮ ಪುರುಷಾಕಾರ ಜನ್ಮ. ಅವನಿಗೆ ಜನ್ಮ ಇಲ್ಲ, ಅವನು ಆತ್ಮಗಳ ಮಧ್ಯದಲ್ಲಿ ಅವನ ಆವಿರ್ಭಾವವನ್ನ ಅಥವಾ ಅವನ ಎಕ್ಸಿಸ್ಟೆನ್ಸ್ ಅನ್ನ ತೋರಿಸುವಂತಹ ಶ್ರೀಮನ್ನಾರಾಯಣನಾಗಿದ್ದಾನೆ. ಅದಕ್ಕೆ ಅವನಿಗೆ ನಾರಾಯಣ ಅಂತ ಹೆಸರನ್ನ ಕೊಡಲ್ಪಟ್ಟಿದ್ದೀವಿ. ವೇದಗಳು, ಉಪನಿಷತ್ತುಗಳು ಅವನಿಗೆ ನಾರಾಯಣ ಅಂತ ಹೇಳುತ್ತೆ. ಅದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಮೊದಲು ನಾವು ಈ 10 ಲಕ್ಷಣಗಳನ್ನ ತಿಳ್ಕೋಬೇಕು. ಮೊದಲನೇದು ಸರ್ಗ. ಮಹತ್ ತನ್ಮಾತ್ರಗಳು ಮತ್ತೆ ಪಂಚಭೂತಗಳು, ಅಹಂಕಾರಾದಿಗಳು ಇದೆಲ್ಲ ಸೃಷ್ಟಿಸುವುದೇ ಸರ್ಗ. ಸರ್ಗ ಅಂದ್ರೆ ಈಗಾಗ್ಲೇ ನಿಮಗೆ ಗೊತ್ತು, 24 ತತ್ವಗಳನ್ನ ಭಗವಂತ ಸೃಷ್ಟಿಸ್ತಾನೆ. ಆಯ್ತಾ? ಬ್ರಹ್ಮ ಸೃಷ್ಟಿಸಲ್ಲ. ಇದು ಲಾಸ್ಟ್ ಕ್ಲಾಸು ನಾ ಹೇಳಿದ್ದೆ ಅಲ್ವಾ? ಉಪ್ಪು, ರವೆ, ಸಾಸಿವೆ, ಎಣ್ಣೆ ಎಲ್ಲ ಕೊಟ್ಬಿಟ್ಟು ಮಾಡಿ ಮಾಮಿ ಉಪ್ಪಿಟ್ಟು ಅಂದ್ರೆ ಎಷ್ಟೊತ್ತು ಮಾಡೋದು? ಮಾಡ್ಬಿಡ್ಬೋದು ಅಲ್ವಾ? ಎಣ್ಣೆಯನ್ನ ಗಾಣದಿಂದ ನೀವು ಇಳಿಸ್ಬೇಕಾ? ರವೆಯನ್ನ ನೀವು ಮಾಡ್ಬೇಕಾ? ಸಾಸಿವೆಯನ್ನ ಬೆಳಿಬೇಕಾ? ಅಥವಾ ಇದು ಮೆಣಸಿನ್ಕಾಯಿನ ಒಣಗಿಸ್ಬಿಟ್ಟು ತರಬೇಕಾ? ಬೆಳೆದು ಒಣಗಿಸಿ ಮಾಡಿ ಎಲ್ಲ ರೆಡಿ ಇದೆ, ಮಾಡಕ್ಕೆ ಎಷ್ಟೊತ್ತು ಅಲ್ವಾ? ಆ ಥರ ಮೂಲ ಪ್ರಕೃತ ರೂಪವಾದಂತಹ ಆ 24 ತತ್ವಗಳ ಹುಟ್ಟುವಿಕೆ ಇದೆಯಲ್ವಾ, ಸೃಷ್ಟಿ ಇದೆಯಲ್ವಾ, ಮಹತ್ತೇ ತತ್ವಗಳಾದ, ತನ್ಮಾತ್ರಗಳೇ ತತ್ವಗಳಾದ, ಭೂತಾದಿಗಳೇ ತತ್ವಗಳಾದ, ಅಹಂಕಾರಾದಿಗಳೇ ತತ್ವಗಳಾದ ಸೃಷ್ಟಿಯನ್ನ ಸರ್ಗ ಅಂತ ಕರಿತೀವಿ. ಪರಮಾತ್ಮ ಏನ್ ಮಾಡ್ತಾನೆ? ಮೊದಲು ತನ್ನಲ್ಲಿರುವಂತಹ 24 ಆ ತತ್ವ ಎಲಿಮೆಂಟ್ಸ್ ಅನ್ನ ಹೊರಗಡೆ ಹಾಕ್ತಾನೆ. ಹಾಕ್ಬಿಟ್ಟು ಇದು ನನ್ನ ಕರ್ತವ್ಯ ಮುಗೀತು, ಅದರ ಮೂಲಕ ನಿನ್ನನ್ನು ನಾಭಿಯಿಂದ ಹುಟ್ಟಿಸಿದೀನಿ ಬ್ರಹ್ಮ, ನೌ ಇಟ್ ಇಸ್ ಯೋರ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ವ್ಯಷ್ಟಿ ಸೃಷ್ಟಿ. ಯೋಗ ಮಾಯೆ ಅನ್ನೋಳನ್ನ ಉಪಯೋಗಿಸ್ಕೊಂಡು ಇದು ಈ 24 ತತ್ವಗಳನ್ನ ಕಲಬೆರಕೆ ಮಾಡಿ ಒಂದಕ್ಕೊಂದು 24x24 ಅಂತಾನೆ ಇಟ್ಕೊಳ್ಳಿ, ಅಷ್ಟು ಕಲಬೆರಕೆಯನ್ನ ಮಾಡಿ ಅಂಡಚರಾಚರಗಳನ್ನ, ಮೇಲೂ 14 ಲೋಕಗಳನ್ನ, ಆಯಾ ಲೋಕಗಳಲ್ಲಿ ಆಯಾ ಜನರನ್ನ ಅಲ್ವಾ? ಭೂಮಿ ಮೇಲೆ ದೇವತೆಗಳು ಹುಟ್ಟಕ್ ಸಾಧ್ಯವಿಲ್ಲ ಅಲ್ವಾ? ಮಹರ್ಲೋಕದಲ್ಲಿ ನಾವುಗಳು ಹುಟ್ಟಕ್ ಸಾಧ್ಯವಿಲ್ಲ ಮನುಷ್ಯರು ಅಲ್ವಾ? ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲ ಮಹರ್ಲೋಕದಲ್ಲಿ ಇರ್ಬೇಕು. ತಪರ್ಲೋಕದಲ್ಲಿ ಬರೀ ತಪಸ್ವಿಗಳು ಇರ್ಬೇಕು ಅಲ್ವಾ? ಪ್ರಪಿತಾಮಹರು ಎಲ್ಲಿರ್ಬೇಕು? ಜನರ್ ಲೋಕದಲ್ಲಿ ಇರ್ಬೇಕು ಅಲ್ವಾ? ಸುವರ್ಲೋಕದಲ್ಲಿ ದೇವತೆಗಳು ಇರ್ಬೇಕು. ಆ ರೀತಿ ನಿಯಮ, ಆ ನಿಯಮದ ಪ್ರಕಾರ ನೀನು ಹುಟ್ಸು ಅಂತ ಹೇಳಿ ಭಗವಂತ ಹೇಳಿ ಆಜ್ಞೆಯನ್ನ ಮಾಡಿ ಹೋಗಿ ಮಲಕ್ಕೋತಾನೆ, ಯೋಗ ನಿದ್ರೆಯಲ್ಲಿ ಮಲಕ್ಕೋತಾನೆ. ಈಗ ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಪ್ರಶ್ನೆನ. ನಾವೆಲ್ಲ ಹುಟ್ಟಿದೀವಿ ಅಲ್ವಾ? ನಮ್ಮ ಹುಟ್ಟನ್ನೆಲ್ಲ ಏನಂತ ನೀವು ಕರಿತೀರಾ? ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಪುಣ್ಯ ಮಾಡಿದ್ವೋ, ಏನು ಕರ್ಮ ಮಾಡಿದ್ವೋ, ಪಾಪದ ಕರ್ಮವೋ ಪುಣ್ಯದ ಕರ್ಮವೋ ಅದರ ಒಂದು ಸಲುವಾಗಿ ನಾವು ಈ ಜನ್ಮದಲ್ಲಿ ಈ ರೂಪವನ್ನ, ಈ ವೇಷವನ್ನ ಪಡೆದಿದ್ದೀವಿ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಈಗ ಪರಮಾತ್ಮ ಬ್ರಹ್ಮನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಈ ಸೃಷ್ಟಿ ಮಾಡು ಅಂತ. ಇದು
ಪಾಪ ಪುಣ್ಯಾದಿಗಳ ಕರ್ಮಾನುಸಾರ ಹುಟ್ಟುವುದಾ ಅಥವಾ ಯಾವುದರ ಮೇರೆಗೆ ಹುಟ್ಟುವುದು? ಕ್ವೆಶನ್ ಗೊತ್ತಾಯ್ತಾ ಎಲ್ರಿಗೂ? ಪಾಪ ಕರ್ಮಾನುಸಾರಗಳು ಇಲ್ಲ. ನಾ ಕೇಳ್ತಾ ಇರೋದೇನು, ಮೊದಲು ನೀವು ಈಗ ಯಶೋಧ ಮಾಮಿ ಆಗಿದ್ದೀರಾ, ಈಗೇನೋ ಯಾವುದೋ ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ರೋ ಅಥವಾ ಎಂತ ಪುಣ್ಯ ಮಾಡಿದ್ರೋ ಈಗ ಯಶೋಧ ಮಾಮಿ ಆಗಿದ್ದೀರಾ. ಆದ್ರೆ ಇದು ಮೊದಲನೇ ಸೃಷ್ಟಿ ಸರ್, ಹಂಗಾಗಿ ಪಾಪಕರ್ಮಗಳೇನು ಇರಲ್ಲ, ಇದು ಫಸ್ಟ್ ಜನ್ಮ ಆಗುತ್ತೆ. ವೆರಿ ಗುಡ್. ಪಾಪ ಕರ್ಮಗಳು ಇರಲ್ಲ. ಇನ್ನೊಂದ್ ಫೇಸು ಹೇಳ್ಬಿಡಿ ಅನುರಾಧ ಆಂಟಿ. ಅಂದ್ರೆ ಅಂದ್ರೆ ಕರ್ಮಾನುಸಾರನ ಸರ್? ಇಲ್ಲ, ದೇವರಿಗೆ ಹೆಂಗ ಯಾವ ಆತ್ಮಕ್ಕೂ ಯಾವ ಅದು ಕೊಡ್ಬೇಕು, ಯಾವ ಜನ್ಮ ಕೊಡ್ಬೇಕು ಅದು ಕೊಡ್ತಾರ ಅಷ್ಟೇ. ಕರೆಕ್ಟ್, ಯು ಆರ್ ರೈಟ್. ಇನ್ನೊಂದ್ ಫೇಸ್ ಹೇಳಿದ್ ಅದನ್ನೇ. ಪಾಪ ಕರ್ಮಾನು ಇಲ್ಲ, ಪುಣ್ಯ ಕರ್ಮಾನು ಇಲ್ಲ. ಈಗ ಅನುರಾಧ ಅನ್ನೋ ಜನ್ಮ ಅಂತ ತಿಳ್ಕೊಳ್ಳೋಣ. ಈಗ ಅನುರಾಧ ಅನ್ನೋರು, ಈಗ ನಮ್ಗೆ ಅದೆಲ್ಲ ಜ್ಞಾನ ಇದೆ ಅಂತಾನೆ ಯು ಬಿ ದೇ, ಓಕೆ? ಒಂದು ಮಿತ್ತಿದು. ಅನುರಾಧ ಅನ್ನೋ ಜನ್ಮ ಮೊದಲನೇ ಜನ್ಮ. ಅವ್ರಿಗೆ ಪಾಪ ಪುಣ್ಯ ಕರ್ಮಗಳ ಜೋಡಣೆ ಇಲ್ಲ. ಪರಮಾತ್ಮನಿಂದ ಓರ್ವ ಆತ್ಮ ಬೇರ್ಪಟ್ಟು ಅವರು ಅನುರಾಧ ಆಗಿದ್ದಾರೆ. ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಇದಕ್ಕೆ ಪಾಪ ಕರ್ಮವೂ ಇಲ್ಲ, ಪುಣ್ಯ ಕರ್ಮವೂ ಇಲ್ಲ. ವಿವೇಕ್ ಅನ್ನೋ ಜನ್ಮ ಇದಕ್ಕಿದೆ, ಪಾಪವೂ ಇದೆ, ಪುಣ್ಯವೂ ಇದೆ. ಯಾಕಂದ್ರೆ ಎಷ್ಟೋ ಜನ್ಮ ಪಡೆದು ವಿವೇಕ್ ಆಗಿದ್ದೀನಿ. ಅನುರಾಧ ಇಲ್ಲ ಅಂತ ಇಟ್ಕೊಳ್ಳೋಣ. ಆ ಪ್ರಥಮ ಜನ್ಮ ಅನ್ನೋದು ಬರುತ್ತಲ್ವಾ, ಅದು ಯಾವುದರಿಂದ ಅಂದ್ರೆ ಅವ್ರು ಹೇಳಿದ್ರಲ್ವಾ, ಅವನ್ಗೇನ್ ಇಷ್ಟನೋ ಅದು ಕೊಡ್ತಾನೆ. ಅದೇ ಭಗವದ್ ಲೀಲಾ ಸಂಕಲ್ಪ. ಆ ಪ್ರಶ್ನೆ ಭಗವಂತನಿಗೆ ಹಾಕಿದ್ರೆ, ಅಪ್ಪ ಇಷ್ಟೆಲ್ಲ ಹುಟ್ಟಿಸಿ ಪರದಾಡಿಸಿ ನಮ್ಮನ್ನ ನೋಡೋ, ನೀನ್ ಇಷ್ಟು ಪಾಪ ಮಾಡಿದೀಯಾ, ಇಷ್ಟು ಪುಣ್ಯ ಮಾಡಿದೀಯಾ, ಈ ಪುಣ್ಯದ ಮೇರೆಗೆ ಈ ಪಾಪದ ಮೇರೆಗೆ ಈ ಜನ್ಮ ತಗೋ ಅಂತ ಕೊಡು. ಆ ಜನ್ಮದಲ್ಲೂ ಮತ್ತೊಂದಷ್ಟು ಪುಣ್ಯ ಪಾಪ, ಮತ್ತೆ ಇನ್ಯಾವುದೋ ಜನ್ಮ ಕೊಡು, ಮತ್ತ ಆ ಜನ್ಮದಲ್ಲೂ ಒಂದಷ್ಟು ಪುಣ್ಯ ಪಾಪ, ಮತ್ತೊಂದಷ್ಟು ಜನ್ಮ ಕೊಡು. ಈ ಸೈಕಲ್ ಹಿಂಗ್ ತಿರುಗ್ತಾನೆ ಇರುತ್ತಲ್ವಾ, ತಿರುಗ್ತಾನೆ ಇರುತ್ತೆ ತಾನೆ. ಈ ಸೈಕಲ್ ಬ್ರೇಕ್ ಮಾಡೋದು ನಮ್ ಕೈಯಲ್ಲಿದೆ, ಅದು ನೋಡೋಣ. ಶರಣಾಗತಿ ಹೆಂಗೆ ಅಂತ ಎಲ್ಲ ನೋಡ್ತಾ ಇದ್ದೀವಿ. ಆದ್ರೆ ಯಾಕೆ ಬೇಕಿತ್ತು? ಬೇಕೇ ಇರ್ಲಿಲ್ವಲ್ಲ. ಈಗ ಅನುರಾಧ ಆಂಟಿ ಕೇಳ್ತಾರೆ ಭಗವಂತನ ಹೋಗಿ, ನಂಗೆ ಬೇಕೇ ಇರ್ಲಿಲ್ವಲ್ಲ, ನಾನೇನ್ ಕೇಳ್ಕೊಂಡಿದ್ನ ನನ್ನನ್ನು ಅನುರಾಧ ಆಗಿ ಒಂದು ಪ್ರಥಮ ಜನ್ಮ ಕೊಡು ಅಂತ? ನೀವೆಲ್ಲ ಕೇಳ್ಕೊಂಡಿದ್ರ ಭಗವಂತನ? ನಿನ್ನಿಂದ ನಾವು ಬೇರ್ಪಡ್ಬೇಕು ಅಂತ ಕೇಳ್ಕೊಂಡಿದ್ರ? ಕೇಳ್ಕೊಂಡಿರ್ಲಿಲ್ಲ ಅಲ್ವಾ? ಆ ರೀತಿ ಪ್ರಶ್ನೆ ಉಪನಿಷತ್ತು ವೇದಕ್ಕೆ ಹಾಕಿದಾಗ ವೇದ ಹೇಳುತ್ತೆ, ಭಗವಂತನನ್ನ ಪ್ರಶ್ನೆ ಮಾಡುವ ಶಕ್ತಿ ಯಾವುದಕ್ಕೂ ಇಲ್ಲ. ಸರ್ವ ಸ್ವತಂತ್ರಮಯಿ ಅವನು. ಮೇಲೂ ಸೃಷ್ಟಿ ಆಗಬೇಕು ಅಂದ್ರೆ ಅದು ಅವನ ಸಂಕಲ್ಪ, ಅವನ ಲೀಲಾ ಸಂಕಲ್ಪ. ಸೃಷ್ಟಿ ಆಗಬಾರ್ದು ಅಂದ್ರೆ ಅವನ ನಾಭಿಯಿಂದ ಬ್ರಹ್ಮನನ್ನೇ ಸೃಷ್ಟಿ ಮಾಡಲ್ಲ ಬೇಕಾದ್ರೆ, ಅಲ್ವಾ? ಸೃಷ್ಟಿ ಆಗಬೇಕು ಅಂತ ಇದ್ರೆ ನಾಭಿಯಿಂದ ಬ್ರಹ್ಮನನ್ನು ಸೃಷ್ಟಿಸ್ತಾನೆ. ಸೃಷ್ಟಿ ಬೇಡ ಅಂತ ಆದ್ರೆ ಅವನ ಪಾಡ್ಗೆ ಅವನು ಯೋಗ ನಿದ್ರೆಯಲ್ಲಿ ಆರಾಮಾಗಿ ಮಲಗಿರ್ತಾನೆ. ನಾಭಿ ಕಮಲದಿಂದ ಬ್ರಹ್ಮನೂ ಬರೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಈ ಬ್ರಹ್ಮನೂ ಬರ್ದೇ ಇರೋ ಒಂದು ಕಾಲ ಇದೆ. ನಾರಾಯಣನೂ ಇಲ್ಲ, ಬ್ರಹ್ಮನೂ ಇಲ್ಲ. ಬರೀ ಆ ಪುರುಷಾಕಾರ ಸ್ವರೂಪ ಮಾತ್ರ ಒಂದೇ ಒಂದು ಇರುತ್ತೆ. ಅದನ್ನ ಮುಂದಕ್ಕೆ ನೋಡ್ತೀವಿ. ಆ ಒಂದು ಆ ಬ್ರಹ್ಮ ಬರೋ ಸ್ಟೇಜ್ ಇದೆಯಲ್ಲ, ಅದರ ಜೊತೆ 24 ತತ್ವಗಳು ಹೊರಗಡೆ ಬರುತ್ತಲ್ಲ, ಇದೆಲ್ಲ ಭಗವಂತನ ಆಸೆ, ಭಗವಂತನ ಸಂಕಲ್ಪ. ನೆಕ್ಸ್ಟ್ 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 ಜನ್ಮಗಳನ್ನೆಲ್ಲ ನಾವು ಪಡೆಯೋದಿದೆಯಲ್ಲ, ಅದೆಲ್ಲ ಭಗವತ್ ಸಂಕಲ್ಪ ಅಲ್ಲ, ಅದೆಲ್ಲ ನಮ್ಮ ಕರ್ಮಾನುಸಾರ. ಪ್ರಪ್ರಥಮ ಜನ್ಮ ಇದೆಯಲ್ಲ, ಅದು ಭಗವತ್ ಸಂಕಲ್ಪ. ಗೊತ್ತಾಯ್ತಾ? ಈ ಆತ್ಮ ನನ್ನಿಂದ ಬೇರ್ಪಟ್ಟಿದೆ, ಇದಕ್ಕೆ ಒಂದು ರೂಪುರೇಷೆ, ಒಂದು ಲಾವಣ್ಯಗಳನ್ನೆಲ್ಲ ಬ್ರಹ್ಮ ನೀನು ಕೊಡು. ಅವನ ಒಳಗಡೆ ಅಥವಾ ಅವಳ ಒಳಗಡೆ ನಾ ಬಂದು ಸೇರ್ಕೋತೀನಿ. ನಾ ಬಂದು ಅವರಲ್ಲಿ ಸೇರ್ಕೊಂಡು ಲೀಲೆಗಳನ್ನ ನಡೆಸ್ತೀನಿ ಅಂತ ಪರಮಾತ್ಮ ಆದೇಶವನ್ನ ಕೊಡ್ತಾನೆ. ಅದಕ್ಕೆ ಸಮಷ್ಟಿ ರೂಪ ಯಾವತ್ತು ಪರಮಾತ್ಮನಿಂದ ಶುರು ಆಗುತ್ತೆ,
ವ್ಯಷ್ಟಿ ರೂಪ ಯಾವತ್ತು ಚತುರ್ಮುಖ ಬ್ರಹ್ಮನಿಂದ ಶುರು ಆಗುತ್ತೆ. ಚತುರ್ಮುಖ ಬ್ರಹ್ಮನು ಪೂರ್ತಿ ವ್ಯಷ್ಟಿ ಮಾಡಕ್ಕಾಗಲ್ಲ. ಸ್ವಯಂಭುವ ಮನು, ಪ್ರಚೇತಸರು, ಪ್ರಾಚೀನ ಬರ್ಹಿ, ಆ ರೀತಿ ಕರ್ದಮ ಪ್ರಜಾಪತಿ, ಕಪಿಲ ಮಹರ್ಷಿ, ಆ ರೀತಿ ಮುಂದೆ ಅಲ್ವಾ? ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, 14 ಜನ ಮನುಗಳು, 12 ಜನ ಪ್ರಜಾಪತಿಗಳು, ಮರುದ್ಗಣಗಳು, 9 ಜನ ಮರುದ್ಗಣಗಳು, 4 ಋತ್ವಿಕಗಳು, ಇವರೆಲ್ಲ ಸೇರಿದ್ರೇನೆ ಒಂದು ಸೃಷ್ಟಿ ಆಗೋದು ಅಲ್ವಾ? ಆದ್ರೆ ಇವ್ರನ್ನೆಲ್ಲ ಸೃಷ್ಟಿ ಮಾಡೋದು ಬ್ರಹ್ಮ. ಗೊತ್ತಾಯ್ತಾ? ನಮ್ಮನ್ನ ಈಗ ಈ ವಿವೇಕನ್ನ ನೇರ ಬ್ರಹ್ಮ ಸೃಷ್ಟಿ ಮಾಡದ್ನ ಇಲ್ಲ. ಈ ವಿವೇಕಗೆ ಆಧಾರನಾದಂತಹ ಯಾರೋ ಒಬ್ರು ಋಷಿಗಳು, ಅವರು ನಮ್ಮ ವಂಶವನ್ನ ಸೃಷ್ಟಿ ಮಾಡಿದ್ರು. ಸರಿ, ಆ ಋಷಿಗಳು ನೇರವಾಗಿ ಬ್ರಹ್ಮನಿಂದ ಸೃಷ್ಟಿಯಾದ್ರ? ಖಂಡಿತ ಇಲ್ಲ. ಯಾವ್ದೋ ಪ್ರಾಜಾಪತ್ಯರೋ, ಯಾರೋ ಮನುಗಳು, ಯಾರೋ ಋತ್ವಿಕಗಳು ಸೃಷ್ಟಿ ಮಾಡಿದ್ರು. ಆ ಋತ್ವಿಕಗಳು ನೇರ ಬ್ರಹ್ಮನಿಂದ ಬಂದ್ರ? ಇಲ್ಲ. ಪ್ರಾಚೀನ ಬರ್ಹಿಷಿ ಅವರ ಪ್ರಚೇತಸರ ಮಕ್ಕಳಾದಂತಹ ಮೊಮ್ಮಕ್ಕಳಾದಂತಹ ಯಾರೋ ನಾಭಿನೋ, ಆಗ್ನಿದ್ರಾನೋ, ಅಥವಾ ರುಭುನೋ, ಈ ರೀತಿ ಯಾರೊಬ್ರು ಇರ್ತಾರೆ, ಅವರಿಂದ ಸೃಷ್ಟಿ ಆಯ್ತು. ಈಗ ನಾವು ಸೋರ್ಸನ್ನ ಹುಡ್ಕೊಂಡೋದ್ರೆ ಕೊನೆಗೆ ಬ್ರಹ್ಮ. ಆ ಬ್ರಹ್ಮ ಇಲ್ಲಿಂದ ನಾರಾಯಣನಿಂದ ಅಲ್ವಾ? ಸಮಷ್ಟಿಯಿಂದಾನೇ ವ್ಯಷ್ಟಿ ಕ್ರಿಯೇಟ್ ಆಗುತ್ತೆ. ಆದ್ರೆ ವ್ಯಷ್ಟಿ ಬಗ್ಗೆ ಯೋಚನೆ ಮಾಡೋಕೆ ಪರಮಾತ್ಮನಿಂದ ತುಂಬಾ ಅದು ಕಡಿಮೆ ದರ್ಜೆ. ಹಾಗಾಗಿ ವ್ಯಷ್ಟಿ ಬಗ್ಗೆ ಯೋಚನೆ ಮಾಡಲ್ಲ ಅವನು, ಬರೀ ಸಮಷ್ಟಿಯನ್ನ ಯೋಚನೆ ಮಾಡ್ತಾನೆ. ಅವಾಗ ಬ್ರಹ್ಮ ಕೇಳ್ತಾನೆ, ಅಡಿಯೇನ್ ಪ್ರಭುವೇ, ಈ ಸೃಷ್ಟಿ ನಿನಗೆ ಅವಶ್ಯಕತೆ ಇದೆಯಾ, ಬೇಕಾ ಅಂತ ಕೇಳ್ತಾನೆ. ಹೌದು, ಇದು ನನ್ನ ಲೀಲೆ, ನನಗ್ ಬೇಕಾಗಿದೆ, ಹಾಗಾಗಿ ಮಾಡು ಸೃಷ್ಟಿನ ಸುಮ್ಮನೆ ಅಂತಾನೆ ಅಲ್ವಾ? ಅವನಿಗೆ ಬೇಕಿಲ್ಲ ಅಂದ್ರೆ ಬ್ರಹ್ಮನೇ ಹೊರಗಡೆ ಬರಲ್ಲ. ಬರ್ತಾನ ಬ್ರಹ್ಮ? ಅವನೇ ಹೊರಗಡೆ ಬರಲ್ಲ. ಹಂಗಾಗಿ ಈ ಮಹತ್ತು ತನ್ಮಾತ್ರಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು ಅಂದ್ರೆ ಅದರ ಸ್ವಭಾವಗಳು, ಅಹಂಕಾರಾದಿ, ಮಮಕಾರಾದಿ, ಮಾಯಾ ಪ್ರಕೃತಿ, ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ ಅನ್ನೋ ಆ ಮೂಲ ಸೃಷ್ಟಿ